ಬ್ಯಾಂಕಿಂಗ್ ಎಕ್ಸಾಮ್ಸ್ ನೋಟಿಫಿಕೇಶನ್ ಬಂದಾಗ ಏನಾಗುತ್ತೆ, ಎಲ್ಲರೂ ಓಡ್ತಾರಲ್ಲ. ಲಾಸ್ಟ್ ಡೇಟ್ ಬಂತು, 5,000 ವೇಕೆನ್ಸಿ, 10,000 ವೇಕೆನ್ಸಿ, SBI, IBPS. ಈ ನೋಟಿಫಿಕೇಶನ್ ಬಂದಾಗ ಇದು ಒಂದು ಅಪಾರ್ಚುನಿಟಿ ಇದೆಯಾ, ಒಂದು ಟ್ರ್ಯಾಪ್ ಇದೆಯಾ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲಿ ನೋಡಲ್ಲಿ ಹೋಲ್ಡಿಂಗ್ ಇರುತ್ತೆ, ಪ್ಯಾಂಪ್ಲೆಟ್ಸ್ ಹಚ್ಚಿರ್ತಾರೆ, ಕಾಲೇಜಸ್ ಅಲ್ಲಿ ಬಂದು ಪ್ಯಾಂಪ್ಲೆಟ್ ಕೊಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಬರೀ ಇವೆ. 5,000 ವೇಕೆನ್ಸಿ, 50,000 ಸ್ಯಾಲ್ರಿ. ಬಟ್ ಇದು ಒಂದು ಅಪಾರ್ಚುನಿಟಿನ ಒಂದು ಟ್ರ್ಯಾಪಾ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ರಿಸರ್ಚ್ ಮಾಡಿದ್ದೀನಿ, ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಇದೆ, ಅದರ ಮುಖಾಂತರ ನಾನು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಎಲ್ಲರಿಗೂ ನನ್ನ ನಮಸ್ಕಾರ. ಈಗ ಬ್ಯಾಂಕಿಂಗ್ ಎಕ್ಸಾಮ್ಸ್ ವೇಕೆನ್ಸಿ ಬಂದಾಗೆಲ್ಲ ನೋಡ್ತೀರಿ, ಎಲ್ಲ ಕಡೆ ಪೋಸ್ಟರ್ ಇರುತ್ತೆ. ಆ ಪೋಸ್ಟರ್ಸಲ್ಲಿ ವೇಕೆನ್ಸಿ 10,000, 20,000 ವೇಕೆನ್ಸಿ, 60,000 ಸ್ಯಾಲ್ರಿ ಅಂತ ಬರುತ್ತೆ. ಸೊ ಅದು ಅಪಾರ್ಚುನಿಟಿನ ಒಂದು ಟ್ರ್ಯಾಪಾ, ಅದನ್ನು ನಾವೀಗ ಈ ವಿಡಿಯೋ ಅಲ್ಲಿ ತಿಳ್ಕೊಳ್ಳೋಣ. ಈ ಥರ ವೇಕೆನ್ಸಿ ಬಂದಾಗೆಲ್ಲ ಕೋಚಿಂಗ್ ಸೆಂಟರ್ ಅವರು, IBPSದವರು ಬೇರೆ ಬೇರೆ ವೆಬ್ಸೈಟ್ಸಲ್ಲಿ, ರೈಲ್ವೆ ಸ್ಟೇಷನ್ಸಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಈ ಥರ ಪೋಸ್ಟರ್ಸ್ ಹಾಕಿರ್ತಾರೆ. 10,000 ವೇಕೆನ್ಸಿ, 60,000 to 80,000 ರೂಪಾಯಿ ಸ್ಯಾಲರಿ. ಇದೆಲ್ಲ ನಿಜಾನೇ, ಬಟ್ ಅದು ಒಂದು ಫೋಮೋ ಕ್ರಿಯೇಟ್ ಮಾಡ್ತಾರೆ ನಿಮಗೆ. ಈಗ ಅಪ್ಲೈ ಮಾಡಿಲ್ಲ ಅಂದರೆ ಲೈಫೇ ಆಗಲ್ಲ ಅಂತ. ಸೊ ಇದು ಸರಿನಾ ತಪ್ಪಾ ಅದನ್ನು ನಾವು ನೋಡೋಣ ಈ ವಿಡಿಯೋ ಅಲ್ಲಿ. ಇದು ವೇಕೆನ್ಸೀಸು ಒಂದು ಅವಕಾಶನ ಇಲ್ಲ ಒಂದು ಟ್ರ್ಯಾಪ್, ನಾವು ಈ ವಿಡಿಯೋ ಅಲ್ಲಿ ನೋಡೋಣ. ಇದು ನಾನು ChatGPT ಇಂದ ರಿಸರ್ಚ್ ಮಾಡಿದ್ದು. ಇದರ ಒಂದು ರಿಯಲ್ ಲೈಫ್ ರಿಸರ್ಚ್ ನಂದು. SBI PO ಪ್ರೊಬೇಷನರಿ ಆಫೀಸರ್ದು ವೇಕೆನ್ಸಿ 2025 ಅರ್ಲಿ 2025 ಬಂದಿತ್ತು. 541 ವೇಕೆನ್ಸಿ ಇತ್ತು. ಇದಕ್ಕೆ 6.5 ಲಕ್ಷ ಜನ ಅಪ್ಲೈ ಮಾಡಿದರು. 500 ವೇಕೆನ್ಸಿಗೆ 6.5 ಲಕ್ಷ ಜನ ಅಪ್ಲೈ ಮಾಡಿದರು. ಇದಕ್ಕಿಂತ ಶಾಕಿಂಗ್ ನ್ಯೂಸ್ ಏನಿದೆ ಗೊತ್ತಾ? ಅಟೆಂಡೆನ್ಸ್ ರೇಟ್ ವಾಸ್ ಜಸ್ಟ್ 45 to 60%. ಅಂದರೆ 50% ಜನ ಎಕ್ಸಾಮ್ಸ್ ಬರಲೇ ಇಲ್ಲ. ಓಕೆ, ಆಮೇಲೆ ಯೂಶ್ವಲಿ ಈ ಪ್ರೊಸೆಸ್ ಏನಿರುತ್ತೆ, ಪ್ರಿಲಿಯಮ್ಸ್ ಎಕ್ಸಾಮ್ಸ್ ಇರುತ್ತೆ, ಮೇನ್ಸಲ್ಲಿ 1:10 ರೇಷೋ ಅಲ್ಲಿ ಹುಡುಗರು ಪಾಸ್ ಆಗ್ತಾರೆ. ಅರೌಂಡ್ 6,000 ಜನ ಮೇನ್ಸ್ ಎಕ್ಸಾಮ್ಸ್ ಬರ್ತಾರೆ. ಆಮೇಲೆ ಇಂಟರ್ವ್ಯೂ ರೌಂಡ್ ಇರುತ್ತೆ, 3 into ವೇಕೆನ್ಸಿ. 500, ಅರೌಂಡ್ 500 ಇತ್ತಾ, ಇಂಟು 3, ಅರೌಂಡ್ 1,600-1,500 ಜನ ಇಂಟರ್ವ್ಯೂಗೆ ಬರ್ತಾರೆ. ಫೈನಲಿ 541 ಜನ ಇಷ್ಟೇ ತೊಗೊಳ್ತಾರೆ, ಅವ್ರು ಜಾಸ್ತಿ ತೊಗೊಳ್ಳಲ್ಲ. ಸೊ 6 ಲಕ್ಷದಿಂದ ಈ ಸ್ಟೇಜಿಗೆ ಬಂದರು ಅವರು, 541. ಸಿಮಿಲರ್ಲಿ IBPS ಕ್ಲರ್ಕ್ದು ರೀಸೆಂಟಾಗಿ ವೇಕೆನ್ಸಿ ನಡೀತಿತ್ತು. ಅದರಲ್ಲಿ ಫೀಸ್ ಬಂದು ಅಪ್ಲಿಕೇಶನ್ದು 850 ರೂಪೀಸ್. 10,000 ವೇಕೆನ್ಸಿಗೆ 10 ಲಕ್ಷ ಜನ ಅಪ್ಲೈ ಮಾಡಿದರು, 10 ಲಕ್ಷ ಜನ. ಓಕೆ, ಸೊ ಫೈನಲಿ ನಾನು ಹೇಳೋದೇನೆಂದರೆ 6.5 ಲಕ್ಷ ಜನ ಅಪ್ಲೈ ಮಾಡಿದರು ಈ ಪೋಸ್ಟ್ಗೆ, 541. 3-4 ಲಕ್ಷ ಜನ ಅಷ್ಟೇ ಅಟೆಂಡ್ ಆದರು. ಆದರೆ ಮೇನ್ಸ್ಗೆ ಎಷ್ಟು ಜನ ರೀಚ್ ಆದರು? 6,000 ಜನ ಅಷ್ಟೇ. ಓಕೆ, ಸೊ ದಟ್ ಮೀನ್ಸ್ 99%ಕಿಂತ ಜಾಸ್ತಿ ಜನ ಫೇಲ್ ಆದ್ರಾ? ನಾವು ಫೇಲ್ ಅರ್ಥ ಏನು ಗೊತ್ತಾ? ಭಾಳ ಜನ ಸುಮ್ಮನೆ ಅಪ್ಲೈ ಮಾಡ್ತಿದ್ದಾರೆ. 90%ಕಿಂತ ಮೇಲೆ ಜನ ಸುಮ್ಮನೆ ಅಪ್ಲಿಕೇಶನ್ ಬಂತ ಹಾಕ್ಬಿಡೋದು. ಅದರಿಂದ ಏನಾಗ್ತಾಯಿದೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ಈ ಸ್ಟೇಜಸ್ ನೆನ್ಪಿಟ್ಕೊಳ್ಳಿ. ಇಲ್ಲಿವರೆಗೂ ಯಾರಿದಾರಲ್ಲ ಇವರೆಲ್ಲ ಸುಮ್ಮನೆ ಅಪ್ಲೈ ಮಾಡೋದು, ಪ್ರಿಪ್ರೇಷನ್ ಸ್ವಲ್ಪ ಮಾಡಿರ್ತಾರೆ, ಇಲ್ಲ ಅಂದರೆ ಸಿಲೆಬಸ್ಸೇ ಗೊತ್ತಿರೋದಿಲ್ಲ, ಅಪ್ಲೈ ಮಾಡಿರೋದು ನೆನಪೂ ಇರೋಲ್ಲ ಅಷ್ಟು ಜನ. ಓಕೆ, ಮೇಯ್ನ್ ಇಷ್ಟು ಏನು 6,000, ಒಂದು 15,000 ಅಂದ್ಕೊಳ್ಳಿ, 15,000 ಜನ ಏನು ಇರ್ತಾರಲ್ಲ ಅವರಷ್ಟೇ ತಯಾರಿ ಮಾಡ್ತಿರ್ತಾರೆ. ಅವ್ರ ಜೊತೆನೇ ಯುದ್ಧ ನಡೆಯುತ್ತದೆ ಎಕ್ಸಾಮ್ಸ್ ಇಷ್ಟು ಪೋಸ್ಟ್ಗೆ. ಸೊ ಈ ಪ್ರೊಸೆಸ್ಸಲ್ಲಿ ಏನಾಗ್ತಿದೆ ಗೊತ್ತಾ? ಸುಮ್ಮನೆ ಅಪ್ಲೈ ಮಾಡೋದು, ಅದರಿಂದ 345 crore SBIಗೆ ರೆವಿನ್ಯೂ ಜನ್ರೇಟ್ ಆಯಿತು ಈ ವರ್ಷ. 345 crores. ಯಾರಿಂದ? ನಿಮ್ಮ ಥರ ಸ್ಟೂಡೆಂಟ್ಸು ಸುಮ್ಮನೆ ಅಪ್ಲೈ ಮಾಡೋದು. ವೇಕೆನ್ಸಿ ಬಂತ ಹೋಗಿ ಅಪ್ಲೈ ಮಾಡಿಬಿಡೋದು. 800 ರೂಪೀಸ್, 750 ರೂಪೀಸ್, 850 ರೂಪೀಸ್ ಅಪ್ಲಿಕೇಶನ್ ಫೀಸ್ ಅಷ್ಟೇ ಇಲ್ಲ. ಇದರಲ್ಲಿ ಫೇಲ್ ಆಗಿ ಸ್ಟ್ರೆಸ್ ಆಗೋದು, ಸುಮ್ಮನೆ ಹೋಗೋದು ಎಕ್ಸಾಮ್ಸ್ಗೆ, ಪ್ಯಾರೆಂಟ್ಸ್ ನಿಮ್ಮ ಮೇಲೆ ಹೋಪ್ಸ್ ಇಟ್ಕೊಳ್ಳೋದು, ಇವನು ಪಾಸ್ ಆಗ್ತಾನೆ, ನಮ್ಮ ಫ್ಯಾಮ್ಲಿನ ಟೇಕ್ ಕೇರ್ ಮಾಡ್ಕೊಳ್ತಾನೆ. ಇದರಿಂದ ಐ ಫೀಲ್ ದ್ಯಾಟ್ ದಿಸ್ ಇಸ್ ಅ ಟ್ರ್ಯಾಪ್. ಈಗ IBPSದು
10,000 ವೇಕೆನ್ಸಿಗೆ 600 ಕೋಟಿ ರೂಪಾಯಿ ಜನ್ರೇಟ್ ಆಯಿತು IBPSಗೆ. 600 crores ಫಾರ್ 10,000 ವೇಕೆನ್ಸೀಸ್. ಇದೆಲ್ಲ ಯಾಕೆ ಆಗ್ತಿದೆ? ಸುಮ್ಮನೆ ಅಪ್ಲೈ ಮಾಡೋದು. ಸೊ ಅದಕ್ಕೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಕಿ ಸಕ್ಸಸ್ ರೇಟ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇನ್ ಇಂಡಿಯಾ ಈಸ್ ಜಸ್ಟ್ 0.08%. ಈಗ IBPS ಮತ್ತು SBI ವೇಕೆನ್ಸಿ ಎಷ್ಟಿತ್ತು? 6 ಲಕ್ಷ ಜನ. ಸೊ ಇದು ಲೆಕ್ಕ ಹಾಕಿದರೆ ಜಸ್ಟ್ 0.08% ಜನ ಪಾಸ್ ಆಗ್ತಾರೆ. ಹಂಗಂದರೆ 1200 ಅಪ್ಲಿಕೇಶನ್ಗೆ ಒಬ್ಬರು ಪಾಸ್ ಆಗೋದು. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಎಕ್ಸಾಮ್ಸ್ನ ಲಕ್ಕಿಂದ ಪಾಸ್ ಮಾಡೋಕ್ಕಾಗಲ್ಲ. ಯು ಕಾಂಟ್ ಕ್ಲಿಯರ್ ದಿ ಎಕ್ಸಾಮ್ಸ್ ಬೈ ಲಕ್. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಪ್ಯಾರೆಂಟ್ಸ್ ಎಲ್ಲ ಹೇಳ್ತಿದ್ರು, ಅವರೆಲ್ಲ ಮಾತಾಡ್ತಿದ್ರು, ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ಹೆಸರು ಹಾಕಿ ಅಪ್ಲೈ ಮಾಡಿ ನೋಡಿ, ಬಂದರೆ ಬಂತು, ಅಪ್ಲೈ ಮಾಡೋಕ್ಕೆ ಏನು ಹೋಯ್ತು 750 ರೂಪಾಯಿ 800 900 ರೂಪಾಯಿ ಹಾಕಿ ಕೋಟಿ ರೆವಿನ್ಯೂ ಜನ್ರೇಟ್ ಆಯಿತು ಅಲ್ಲಿ. ಬಟ್ ನಿಮಗೇನು ಸಿಕ್ತು? ಏನೂ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೊಳ್ಳಿ, ಲಕ್ದಿಂದ ಎಕ್ಸಾಮ್ಸ್ ಕ್ಲಿಯರ್ ಆಗೋದು ಆ ಕಾಲ ಹೋಯಿತು. ಸೊ ಈಗ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವೆನ್ ಶುಡ್ ಅಪ್ಲೈ ಆ್ಯಂಡ್ ವೆನ್ ಯು ಶುಡ್ ನಾಟ್. ನಾನೀಗ ಅಪ್ಲೈ ಮಾಡಬೇಡಿ ಅಂತ ಇಲ್ಲ, ಅಪ್ಲೈ ಓನ್ಲಿ ವೆನ್ ಯು ಆರ್ ಪ್ರಿಪೇರ್ಡ್. ತಯಾರಿ ಆಗಿದ್ದರೆ ಅಷ್ಟೇ ನೀವು ಅಪ್ಲೈ ಮಾಡಬೇಕು. ಸೊ ಸ್ಟೇಜಸ್ ಏನಿರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ ಅಂದರೆ, ಚೆಕ್ ಇಫ್ ಕಾಂಪಿಟೇಟಿವ್ ಎಕ್ಸಾಮ್ ಸೂಟ್ಸ್ ಯು. ಮೊದಲು ನೀವು ಚೆಕ್ ಮಾಡ್ಕೊಳ್ಳಿ, ಇದಕ್ಕೆ ನೀವು ಲಾಯಕ್ ಇದ್ದೀರೋ ಇಲ್ವೋ ಅಂತ. ನಾನು ಈ ಲಾಯಕ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಲ್ಲರಿಗೂ ಬೇರೆ ಬೇರೆ ಥರ ಕರಿಯರ್ ಸೂಟ್ ಆಗುತ್ತೆ. ನನಗೆ ಟೀಚಿಂಗ್ ಸೂಟ್ ಆಗುತ್ತೆ, ನನಗೆ ಕಾಂಪಿಟೇಟಿವ್ ಎಕ್ಸಾಮ್ ಜಾಸ್ತಿ ಸೂಟ್ ಆಗೋಲ್ಲ. ಓಕೆ, ನಾನೊಂದು ಇಂಜಿನಿಯರ್ ಇದ್ದೀನಿ, ಬಟ್ ಆದರೂ ನಾನು ಇಂಜಿನಿಯರಿಂಗ್ ನಂಗೆ ಸೂಟ್ ಆಗೋಲ್ಲ. ಸೊ ಅದಕ್ಕೆ ನಾನು ಬೇರೆ ಫೀಲ್ಡಲ್ಲಿದ್ದೀನಿ. ಸೊ ನೀವು ಚೆಕ್ ಮಾಡ್ಕೊಳ್ಳಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಫಿಟ್ ಇದ್ದೀರೋ ಇಲ್ಲೋ ಅಂತ. ಓಕೆ, ಆಮೇಲೆ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ ಮಾಕ್ ಟೆಸ್ಟ್ ಕೊಡ್ತಾ ಇರಬೇಕು. 50ರಿಂದ 70% ಸ್ಕೋರ್ ಆದಾಗ, 50ರಿಂದ 70% ನೀವು ಆನ್ಲೈನ್ ಮಾಕ್ ಟೆಸ್ಟ್ ಸ್ಕೋರ್ ಆದಾಗ, ಆವಾಗ ನೀವು ಅಪ್ಲೈ ಮಾಡೋಕ್ಕೆ ಶುರು ಮಾಡಬೇಕು. ಸುಮ್ಮನೆ ಒಂದು ಕೋಚಿಂಗ್ ಹೋದೆ ಅದಕ್ಕೆ ಅಪ್ಲಿಕೇಶನ್ ಹಾಕೋದು, ಪ್ಯಾರೆಂಟ್ಸ್ ದುಡ್ಡು ಹಾಳು ಮಾಡೋದು, ನೀವು ಸ್ಟ್ರೆಸ್ ತೊಗೊಳ್ಳೋದು ಮಾಡಬೇಡಿ. ಅದಕ್ಕೆ ಬೆಸ್ಟ್ ಸ್ಟೇಜ್ ಇರೋದು ಫಸ್ಟ್ ಇಯರ್ ಡಿಗ್ರಿ ಇದ್ದಾಗಲೇ ನೀವು ದಿವಸಕ್ಕೆ 1 ಗಂಟೆ ಸ್ಟಡಿ ಮಾಡಿದ್ರು ಫೈನಲ್ ಇಯರ್ ಬರೋವರೆಗೂ ನೀವು ಪರ್ಫೆಕ್ಟ್ ಆಗ್ತೀರಾ ಈ ಸಿಲೆಬಸ್ಗೆ. ಬಟ್ 99% ಹುಡುಗರು ಏನು ಮಾಡ್ತಾರೆ, ಅವರು ದೇ ಸ್ಟಾರ್ಟ್ ಆಫ್ಟರ್ ಡಿಗ್ರಿ. ಇರಲಿ, ಡಿಗ್ರಿ ಆದಮೇಲೆ ಮಾಡಿದ್ರು ನೆನ್ಪಿಟ್ಕೊಳ್ಳಿ, ಗಿವ್ ಯೋರ್ ಸೆಲ್ಫ್ 1 year ಆ್ಯಂಡ್ ಚೆಕ್ ಇಫ್ ಯು ಆರ್ ಪ್ರೋಗ್ರೆಸಿಂಗ್ ಇನ್ ದ ಮಾಕ್ ಟೆಸ್ಟ್. 1 ವರ್ಷ ಅಷ್ಟೇ ನೀವು ಟ್ರೈ ಫಸ್ಟ್ ಮಾಡಿ. ಆ 1 ವರ್ಷದಲ್ಲಿ ನೀವು ಪ್ರೋಗ್ರೆಸ್ ಆಗ್ತಾ ಇದ್ದೀರಾ. ಎವ್ರಿ ಮಂತ್ ಮಾಕ್ ಟೆಸ್ಟ್ ಕೊಟ್ಟಾಗ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ, ಪ್ರೋಗ್ರೆಸ್ ಆಗ್ತಾ ಇದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡಬೇಕು. ಪ್ರೋಗ್ರೆಸ್ ಆಗ್ತಾ ಇದ್ದರೆ, 1 ಮಾರ್ಕ್ಸಲ್ಲಿ ಫೇಲ್ ಆದರೆ ಅಷ್ಟೇ ನೀವು ಮತ್ತೆ ಇನ್ನೊಂದು ವರ್ಷ ಕೊಡ್ಬೋದು. ಇಲ್ಲ, ಪ್ರೋಗ್ರೆಸ್ ಆಗ್ತಾ ಇಲ್ಲ, ಕಟ್ ಆಫ್ಗೆ ನಿಮಗೆ ಭಾಳ ಅಂತರ ಇದೆ ಅಂದರೆ ಇದು ಬಿಟ್ಟು ನೀವು ಚೆಕ್ ಮಾಡಬೇಕು, ನಿಮಗೇನು ಸೂಟ್ ಆಗ್ತದೆ ಆ ಫೀಲ್ಡಿಗೆ ನೀವು ಹೋಗಬೇಕು. ಸೊ ಸ್ಮಾರ್ಟ್ ಸೂತ್ರ ಆಫರ್ಸ್ ಸ್ಮಾರ್ಟ್ ಸೊಲ್ಯೂಷನ್ಸ್. ಸೊ ನಮ್ಮ ಕಂಪ್ನಿ ಹೆಸರು ಸ್ಮಾರ್ಟ್ ಸೂತ್ರ, ನಮ್ಮ ಆ್ಯಪು ಸ್ಮಾರ್ಟ್ ಸೂತ್ರ ಅಂತ ಪ್ಲೇಸ್ಟೋರಲ್ಲಿದೆ, ವೆಬ್ಸೈಟ್ smartsootra.in. ಓಕೆ, ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಫಸ್ಟ್ ನಿಮಗೆ ಚೆಕ್ ಮಾಡಿಸ್ತೀವಿ ಈ ಕೋರ್ಸ್ ನಿಮಗೆ ಸೂಟ್ ಆಗುತ್ತೋ ಇಲ್ಲೋ ಅಂತ. ಇದು ಒಂದು ಫೌಂಡೇಶನ್ ಕೋರ್ಸ್. ಓಕೆ, ಇದು ಜಸ್ಟ್ 297 ರೂಪೀಸಲ್ಲಿ ನಿಮಗೆ 1 ವರ್ಷ ವ್ಯಾಲಿಡಿಟಿ ಇರೋ ಕೋರ್ಸು 5 ದಿನಕ್ಕೋಸ್ಕರ ಡಿಸೈನ್ಡ್ ಇದೆ. ಅದು 5 ದಿನ ಕುಂತು ನೀವು ವಿಡಿಯೋ ಲೆಕ್ಚರ್ಸ್ ಮಾಕ್ ಟೆಸ್ಟ್ ಮಾಡಬೇಕು. ಮಾಡಿದ ಮೇಲೆ ಅದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂದರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಿಮಗೋಸ್ಕರ ಇದೆ. ನಿಮಗೆ ಅರ್ಥನೇ ಆಗ್ತಾ ಇಲ್ಲ ಅಂದರೆ ಈ ಫೀಲ್ಡೇ ನಿಮಗಿಲ್ಲ. ಸೊ ಇಲ್ಲೇ ಚೆಕ್ ಮಾಡ್ಕೊಂಡ್ಬಿಟ್ರೆ ಆಯ್ತಪ್ಪ, ಕಾಂಪಿಟೇಟಿವ್ ಎಕ್ಸಾಮ್ಸ್ ನಿಮಗಿಲ್ಲ ಅಂತ ಗೊತ್ತಾಯಿತು ಅಂದರೆ ಅಪ್ಲೈ ಮಾಡಬೇಡಿ ಅಷ್ಟೇ. ಇದನ್ನು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂದರೆ ಆವಾಗ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಈ ಕೋರ್ಸಲ್ಲಿ ಏನಿದೆ, ವಿಡಿಯೋಸ್ ಇದೆ, ಮಾಕ್ ಟೆಸ್ಟ್ ಇದೆ. ಸೊ ಫಸ್ಟ್ ವಿಡಿಯೋಸ್ ನೋಡಬೇಕು, ಆಮೇಲೆ ಮಾಕ್ ಟೆಸ್ಟ್ ಕೊಡಬೇಕು. 90% ಆ್ಯಂಡ್ ಅಬವ್ ಮಾರ್ಕ್ಸ್ ಬಂತು ಅಂದರೆ ನೀವು ಅಡ್ವಾನ್ಸ್ ಕೋರ್ಸ್ಗೆ ಹೋಗ್ಬೋದು. ಸೊ ಅಡ್ವಾನ್ಸ್ ಕೋರ್ಸು ಅದು ಕೂಡ ಆಫರಲ್ಲಿ ನಡೀತಿದೆ. ಆಮೇಲೆ ನೀವು ಅಡ್ವಾನ್ಸ್ ಕೋರ್ಸ್ಗೆ ಹೋಗ್ಬೋದು. ಫಸ್ಟ್ ಫೌಂಡೇಶನ್ ಕೋರ್ಸ್, ಆಮೇಲೆ ಅಡ್ವಾನ್ಸ್ ಕೋರ್ಸ್. ಸೊ ನಾನು ನಮ್ಮ ಕೋರ್ಸ್ ಬಗ್ಗೆ ಹೇಳ್ತೀನಿ. ಅದು ಆ್ಯಪ್ ಇದೆ smartsootra.in, ಇಲ್ಲಾಂದರೆ ನಮ್ಮ ವೆಬ್ಸೈಟ್ಗೆ ಹೋಗಿ smartsootra.in ಅಂತ, smartsootra.in ಈ ಥರ ನಮ್ಮ ವೆಬ್ಸೈಟ್ ಕಾಣುತ್ತೆ. ಇದರಲ್ಲಿ ಆನ್ಲೈನ್ ಕೋರ್ಸಸ್ಗೆ ಕ್ಲಿಕ್ ಮಾಡಿ. ಇದರಲ್ಲಿ ನಮ್ಮ ಎಲ್ಲ ಕೋರ್ಸಸ್ಸು ನಿಮ್ಗೆ ಕಾಣುತ್ತೆ. ಓಕೆ, ಅಡ್ವಾನ್ಸ್ ಗ್ರಾಮರ್, ಕಮ್ಯುನಿಕೇಷನ್ ಸ್ಕಿಲ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಪಬ್ಲಿಕ್ ಸ್ಪೀಕಿಂಗ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ. ಸೊ ನಾವೀಗ ಮಾತಾಡ್ತಾ ಇರೋದು ಬ್ಯಾಂಕಿಂಗ್, ರೈಲ್ವೇಸ್ ಬಗ್ಗೆ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಇದರಲ್ಲಿ ನೋಡಿ,
ಇದರಲ್ಲಿ ಫೌಂಡೇಶನ್ ಕೋರ್ಸ್ ಅಂತ ಇದೆ, 297 ರುಪೀಸ್. ಇದರಲ್ಲಿ ಅಡ್ವಾನ್ಸ್ಡ್ ಕೋರ್ಸ್, ಇವೆಲ್ಲ ಅಡ್ವಾನ್ಸ್ಡ್ ಕೋರ್ಸ್ ಇದೆ. ಈಗ ಫೌಂಡೇಶನ್ ಕೋರ್ಸ್ ಬಗ್ಗೆ ಹೇಳ್ತೀನಿ. ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಈ ಕಂಟೆಂಟ್ಗೆ ಹೋಗಿ ಇದರಲ್ಲಿ ಇಂಟ್ರೊಡಕ್ಷನ್ ಡೇ 1, 2, 3, 4, 5 ಅಂತ ಇದೆ. ವಿಡಿಯೋ ಲೆಕ್ಚರ್ಸ್ ಇದೆ, ಆಮೇಲೆ ಮಾಕ್ ಟೆಸ್ಟ್ ಇದೆ. ಇದರಲ್ಲಿ ನೀವು 90% ಆ್ಯಂಡ್ ಅಬವ್ ಬಂದರೆ ದಟ್ ಮೀನ್ಸ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಲಿಜಿಬಲ್ ಇದ್ದೀರಿ. ಆಮೇಲೆ ನೀವು ಅಡ್ವಾನ್ಸ್ ಕೋರ್ಸ್ ತೊಗೋಬೋದು, ಕನ್ನಡದಲ್ಲಿ ಇರೋದು ತೊಗೋಬೋದು, ಮರಾಠಿ, ಹಿಂದಿ, ಇಂಗ್ಲೀಷಲ್ಲಿದೆ. ಈಗ ಇಂಗ್ಲೀಷಲ್ಲಿಗೆ ನೋಡಿ ಕಂಟೆಂಟು ಅರೌಂಡ್ 400 ವಿಡಿಯೋ ಲೆಕ್ಚರ್ಸ್, 100+ ಮಾಕ್ ಟೆಸ್ಟ್ ಎಲ್ಲ ಇದೆ. ಸೊ ಈ ಕೋರ್ಸ್ನ ಹೆಂಗೆ ಮಾಡೋದು ಎಲ್ಲ ಇಂಟ್ರೊಡಕ್ಷನಲ್ಲೂ ಇದೆ. ಈ ಕೋರ್ಸ್ನ ನೀವು ಪರ್ಫೆಕ್ಟ್ ಆದರೆ ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ರೂ ನೀವು ಪಾಸ್ ಆಗ್ಬೋದು. ಸೊ ಈ ಸ್ಟೇಜಸ್ ಏನಂದರೆ, ಫಸ್ಟ್ ಫೌಂಡೇಶನ್ ಕೋರ್ಸ್ ಮುಗಿಸಿ, ಅಡ್ವಾನ್ಸ್ ಮುಗಿಸಿ, ಮಾಕ್ ಟೆಸ್ಟ್ ಕೊಡಿ. 50% ಪ್ಲಸ್ ಬರಬೇಕು. 50% ಪ್ಲಸ್ ಬರ್ತಾ ಇದೆ ಅಂದರೆ ನೀವು ಅಪ್ಲಿಕೇಶನ್ನ ಹಾಕೋಕ್ಕೆ ಶುರು ಮಾಡಬೇಕು. ಸುಮ್ಮನೆ ಅಪ್ಲೈ ಮಾಡಬೇಡಿ. ನಿಮ್ಮ ಟೈಮು, ನಿಮ್ಮ ಪ್ಯಾರೆಂಟ್ಸ್ ದುಡ್ಡು ಹಾಳು ಮಾಡಬೇಡಿ. ಸುಮ್ಮನೆ ಸ್ಟ್ರೆಸ್ಸಲ್ಲಿ ಹೋಗಬೇಡಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ರಿಗೂ ಇಲ್ಲ. ನಿಮಗಿದೇ ಇಲ್ಲೋ ಫಸ್ಟ್ ಚೆಕ್ ಮಾಡಿ. ಇದ್ದರೆ ಚೆನ್ನಾಗಿ ತಯಾರಿ ಮಾಡಿ, ಆಮೇಲೆ ಅದನ್ನು ನೀವು ಆರಾಮಾಗಿ ಕ್ಲಿಯರೂ ಮಾಡ್ಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಸ್ವಲ್ಪ ಡೀಪಾಗಿ ರಿಸರ್ಚ್ ಮಾಡಿ ಹೇಳಿದ್ದೀನಿ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ. ಪ್ರಿಪ್ರೇಷನ್ ಮಾಡಿ ಅಪ್ಲೈ ಮಾಡೋಕ್ಕೆ ಶುರು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಡಿಯರ್ ಫ್ರೆಂಡ್ಸ್, ಐ ಹೋಪ್ ನಿಮಗೆ ನನ್ನ ರಿಸರ್ಚ್ ಇಷ್ಟ ಆಗಿದೆ. ಸಮ್ಮರಿಯಲ್ಲಿ ಹೇಳ್ತೀನಿ. ಫಸ್ಟ್ ನಿಮ್ಮ ಸ್ಟ್ರೆಂತ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಫೌಂಡೇಶನ್ ಕೋರ್ಸಿಂದ ಈ ಕೋರ್ಸು, ಈ ಸಬ್ಜೆಕ್ಟ್ಸ್ ನಿಮಗೆ ಸೂಟ್ ಆಗುತ್ತೆ ಇಲ್ವೋ ಅಂತ. ಆಮೇಲೆ ಅಡ್ವಾನ್ಸ್ ಕೋರ್ಸ್ಗೆ ಹೋಗಿ. ಅಡ್ವಾನ್ಸ್ ಕೋರ್ಸ್ ಮುಗಿಸಿದ ಮೇಲೆ ಮಾಕ್ ಟೆಸ್ಟ್ ಕೊಡಿ. ಒಂದು 50% ಬರಬೇಕು. 50% ಬಂದರೆ ಆವಾಗ ಅಪ್ಲೈ ಮಾಡೋಕ್ಕೆ ಶುರು ಮಾಡಿ. ಸುಮ್ಮನೆ ಅದಕ್ಕೆ ವೇಟ್ ಮಾಡ್ಕೊಂಡು ಕೂತ್ಕೋಬೇಡಿ. ಫಸ್ಟ್ ಇಯರಲ್ಲಿದ್ದರೆ ಈಗಿಂದ ತಯಾರಿ ಮಾಡಿ. ಡಿಗ್ರಿ ಮುಗಿಸಿದ್ರೆ 1 ವರ್ಷ ಟ್ರೈ ಮಾಡಿ. ಆಗಲಿಲ್ಲ ಅಂದರೆ ಬೇರೆ ಏನಾದ್ರು ಮಾಡಿ. ಬಟ್ ಸುಮ್ಮನೆ ನಿಮ್ಮ ಲೈಫ್ನ ಹಾಳು ಮಾಡ್ಕೋಬೇಡಿ. ಈ ಕೋರ್ಸು, ಅಡ್ವಾನ್ಸ್ ಕೋರ್ಸ್ ನೀವು ಮುಗಿಸಿದ್ರೆ ಪ್ರೈವೇಟ್ ಸೆಕ್ಟರ್ಸಲ್ಲೂ ನಿಮಗೆ ಇದು ಯೂಸ್ ಆಗುತ್ತೆ. ಈ ಸೇಮ್ ಕೋರ್ಸ್ ನಿಮಗೆ ರೈಲ್ವೆಗೂ ಯೂಸ್ ಆಗುತ್ತೆ, MBA CETಗೂ ಯೂಸ್ ಆಗುತ್ತೆ, ಕ್ಯಾಟ್ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ. ಸೊ ಪ್ರಿಪ್ರೇಷನ್ ಮಾಡ್ತಾ ಇರಿ, ಬಟ್ ಸುಮ್ಮನೆ ಅಪ್ಲೈ ಮಾಡಬೇಡಿ. ಮುಂದೆ ಸಿಗೋಣ. ಥ್ಯಾಂಕ್ ಯು.